ಬಿಸಿಲು ಬಂತು, ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಒಗೆದು ಹಾಕಿಬಿಟ್ರೆ ಎಲ್ಲ ಒಣಗಿಬಿಡ್ತದೆ. ಆಯ್ತು, ಅಕ್ಕಿಗೆ ಹೇಳ್ಬಿಡ್ತೀನಿ ಬೇಗ ಬೇಗ ಮುಗಿಸ್ಕೊಂಬಿಡು ಕೆಲಸ ಅಂಥೇಳಿ. ಅತ್ತೆ ಅತ್ತೆ ನಾ ಇಲ್ಲಿ ಹಿತ್ತಗಡೆ ಇದ್ದೀನಿ ನೋಡಮ್ಮ, ಬಾ. ಇಲ್ಲೇನು ಮಾಡ್ತಿದ್ದೀರತ್ತೆ? ಏನಿಲ್ಲಮ್ಮ, ಬಿಸಿಲು ಬಂದಿತ್ತಲ್ಲ ಅದಕ್ಕೆ ಬೇಗ ಬೇಗ ಒಂದಿಷ್ಟು ಬಟ್ಟೆ ಗಿಟ್ಟಿ ಒಣಗಿಬಿಟ್ರೆ ಬೇಗ ಒಣಗೋಗ್ಬಿಡ್ತದಲ್ಲ, ಅದಕ್ಕೆ ಬಂದೆ ಅಷ್ಟೇ. ಹೌದಾ, ನಾನು ಹಾಕ್ತಿದ್ನಲ್ಲತ್ತೆ. ಇರ್ಲಿಲ್ಲಮ್ಮ, ಬೆಳಗ್ಗೆ ನೀನೊಬ್ಳೆ ಎಷ್ಟು ಅಂತ ಮಾಡ್ತಿ. ಅಲ್ಲ, ನಾನು ಬಂದಿದ್ದು ನೀವು ಕೂಡ ಚಾಟ್ ಅವೆಲ್ಲ ತಿಂತೀರಾ ಅತ್ತೆ? ಚಾಟ ಹಂಗಂದ್ರೆ ಏನಮ್ಮ? ಅದೇ ಅತ್ತೆ, ನೂಡಲ್ಸು, ಪಿಜ್ಜಾ, ಪಾಸ್ತಾ ಅವಕ್ಕೆಲ್ಲ ಚಾಟ್ ಅಂತಾರೆ, ಅವೆಲ್ಲ ತಿಂತೀರಲ್ಲ ನೀವು ಕೂಡ? ಇಲ್ಲಮ್ಮ, ಅವೆಲ್ಲ ನಮ್ಗೆ ಅರಗಂಗಿಲ್ಲ, ಏನಿಲ್ಲ, ನಮಗೆಲ್ಲ ತಿಂದು ರೂಢ ಇಲ್ಲ, ಅವೆಲ್ಲ ಬೇಡಮ್ಮ ನಮ್ಗೆ. ಅಮ್ಮ, ಸಾಯಂಕಾಲ ಎಲ್ಲ ಮಾಡ್ತಿ ಹೋದಿಲ್ಲ? ಹ್ಞೂನಮ್ಮ, ಮಾಡ್ತೀನಿ. ಸರಿ, ನಾನು ಹಾಗಿದ್ರೆ ಬೇಗ ಬೇಗ ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಹೋಗಪ್ಪ, ಬೇಗ ಬೇಗ ಬರ್ಕೊಂಡು ಬಾ. ಸಾಯಂಕಾಲ ಅದೇನೋ ನಿಮ್ಮಮ್ಮ ಮಾಡ್ತಾಳಲ್ಲ, ಎಲ್ಲ ಕೂತು ತಿನ್ನುವಂತೆ. ಸರಿ ಅಜ್ಜಿ. ಅದೇನಮ್ಮ ಅದೇನು ಮಾಡ್ತಿರೋ ಏನು, ಅದೇನು ಚಲೋ ಇರ್ತದೆ ಹೇಳು? ಅಯ್ಯೋ ಹೌದತ್ತೆ, ನನಗೂ ಗೊತ್ತು, ಆದರೆ ಹೊರಗಿನಕ್ಕಿಂತ ಮನೆಗೆ ಮಾಡೋದು ಚಲೋ, ಅದಕ್ಕೆ ನಾನು ಅವ್ರಿಗೆಲ್ಲ ಮನೆಗೆ ಮಾಡಿ ಕೊಡ್ತೀನಿ. ಮನೆಗೆ ಇರಲಿ ಹೊರಗಿರ್ಲಮ್ಮ, ಅದೇನು ಬೇಸಿರ್ತದೆ, ಎರಿ ಹುಳ ಇದ್ದಂಗೆ ಇರ್ತದೆ. ಇಲ್ಲ ಅತ್ತೆ, ನಾನು ಅದನ್ನೆಲ್ಲ ಮನೇಲೇ ಮಾಡ್ತೀನಿ. ಮನೇಲಿ ಅದು ಹೆಂಗೆ ಮಾಡ್ತೀಯ? ಅದು ಏನೂ ಇಲ್ಲ, ಈ ಹುಡುಗರಿಗೆ ಪಾಸ್ತಾ ಅಂದರೆ ಭಾಳ ಇಷ್ಟ. ಅವು ಅದಕ್ಕೆ ಹೊರಗಿನ ಪಾಸ್ತಾ ಬೇಕು ಅದು ಬೇಕು ಅಂತಾರೆ, ಅದಕ್ಕೆ ನಾನು ಮನೆಗೆ ಏನು ಮಾಡ್ತೀನಿ, ಜೋಳದ ಹಿಟ್ಟಿಂದನೇ ಪಾಸ್ತಾ ಮಾಡ್ತೀನಿ. ಹಾಗೆ ನೂಡಲ್ಸನ್ನು ಕೂಡ ಅಷ್ಟೇ, ಅದನ್ನು ಜೋಳದ ಹಿಟ್ಟಿನಲ್ಲೇ ಮಾಡ್ತೀನಿ. ಆ ಪಿಜ್ಜಾ ಇವು ಎಲ್ಲ ಇರ್ತಾವಲ್ಲ, ಅದು ನಮ್ಮದು ಸಜ್ಜಿ ಇರ್ತದಲ್ಲ, ಸಜ್ಜಿ ಹಿಟ್ಟಿಂದ ಜೋಳದ ಹಿಟ್ಟಿಂದನೂ ಮಾಡ್ಬೋದು. ಅದನ್ನೆಲ್ಲನೇ ಮಾಡಿ ಅವರಿಗೆ ನಾನು ಕೊಡೋದು. ಜೋಳದ ಹಿಟ್ಟಿಂದ ಸಜ್ಜಿ ಹಿಟ್ಟಿಂದ ಮಾಡ್ತೀಯ, ಅದು ಹೆಂಗಮ್ಮ? ಏನಿಲ್ಲ ಅತಿ, ಜೋಳದ ಹಿಟ್ಟು ಇರ್ತದಲ್ಲ, ಅದನ್ನು ಸ್ವಲ್ಪ ಬಿಸಿನೀರು ಹಾಗೆ ನೀರು ಕುದಿಸ್ಕೊಂಡು ಅದ್ರ ಹಾಕಿ ಹಿಂಗೆ ಗಟ್ಟಿಸ್ಕೊಂಡು ತಳಗ ಇಟ್ಕೊಂಡು ನಾದ್ಕೊಂಡ್ರೆ ಸಾಕತಿ. ಅದನ್ನು ಆಮೇಲೆ ಎಳಿ 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 ಎಳೆ ಇದು ಮಾಡಿ ಕುದಿಸ್ಬಿಡ್ಬೇಕು, ಕಟ್ ಮಾಡಿ, ಅದು ಪಾಸ್ತಾ ಆಗ್ಬಿಡ್ತದೆ. ಹಾಗೆ ಶಾವ್ಗೆ ಟೈಪು ಮಾಡಿ ಹಾಕ್ಬಿಡ್ಬೇಕು, ಅದನ್ನೇ ನೂಡಲ್ಸ್ ಅಂತಂತಾರೆ. ಹಂಗೆಲ್ಲ ಮಾಡಿದ್ರೆ ನಿನ್ನ ಮಕ್ಕಳು ತಿಂತಾರೇನಮ್ಮ? ಹೂನತ್ತೆ, ಎಲ್ಲನೂ ತಿಂತಾರೆ, ಅವರಿಗೆ ಇಷ್ಟ ಆಗ್ತದೆ. ಅದಕ್ಕೆ ನಾನು ಮನೆಯಲ್ಲಿ ನಾವು ಮಾಡೋ ಪದಾರ್ಥಗಳನ್ನ ಉಪಯೋಗಿಸೇ ಅವೆಲ್ಲ ಮಾಡೋದು. ಅದರಿಂದ ಅವ್ರಿಗೆ ತಿಂದಂಗೂ ಇರ್ತದೆ, ಹೊಟ್ಟೆ ತುಂಬ್ದಂಗೂ ಇರ್ತದೆ, ಅದು ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ನಾನು ಅದನ್ನೆಲ್ಲ ಉಪಯೋಗಿಸೇ ಮಾಡೋದು. ಅಲ್ಲ ಚಲೋ ಆಯ್ತು ಬಿಡು. ಮತ್ತು ಅವು ಮ್ಯಾಲೆ ಅವೆಲ್ಲ ಏನೋ ಹಾಕ್ತಾರಲ್ಲ, ಅವಕ್ಕೇನು ಮಾಡ್ತೀಯಮ್ಮ? ನಾನು ಅದನ್ನು ಮನೆಯಲ್ಲೇ ಮಾಡ್ತೀನಿ, ಬೆಣ್ಣೆ ಹಚ್ತೀನಿ, ಆಮೇಲೆ ಟೊಮೆಟೊ ಕುದಿಸಿ ಅದನ್ನು ಸಾಸ್ ಅಂತ ಹೇಳಿ ಮಾಡ್ತೀನಿ, ಮ್ಯಾಲೊಂದು ಸ್ವಲ್ಪ ಚೀಸು ಅವೆಲ್ಲ ಹಾಕ್ತೀನಿ. ಅದರಿಂದ ಅದಕ್ಕೆ ರುಚಿನೂ ಬರುತ್ತೆ, ಎಲ್ಲನೂ ಬರ್ತದೆ. ಮನೆಯಲ್ಲೇ ನಾನು ಎಲ್ಲನೂ ಮಾಡೋದತ್ತೆ, ನಾನು ಹೊರಗಿಂದ ಏನೂ ತರೋದಿಲ್ಲ. ಯಾಕಂದರೆ ಆರೋಗ್ಯಕ್ಕೆ ಚಲೋನೂ ಹೌದು, ಇದೂ ಹೌದು. ಬಾಜರಿ ಹಿಟ್ಟಿರ್ತದಲ್ಲ, ಅದು ಸಜ್ಜಿ ಹಿಟ್ಟು, ಅದರಿಂದನೇ ನಾನು ದಪ್ಪಾಗಿ ಲಟ್ಟಿಸಿ ಅದನ್ನು ಬೇಯಿಸ್ಕೊಂಡು ಆಮೇಲೆ ಅದ್ರ ಮೇಲೆಲ್ಲ ಹಾಕಿ ಪಿಜ್ಜಾ ಮಾಡ್ತೀನಿ. ಅರೆ ಇದು ಚಲೋ ಅದ ನೋಡಮ್ಮ, ಅಂದರೆ ಹುಡುಗರ ಆರೋಗ್ಯನೂ ಕೆಡಂಗಿಲ್ಲ, ಏನೂ ಕೆಡಂಗಿಲ್ಲ. ಹೌದು, ಅದಕ್ಕೆ ಅವ್ರಿಗೆ ಮನೆಯಲ್ಲೇ ಎಲ್ಲ ಮಾಡಿಕೊಡ್ತೀನಿ. ಅಂದರೆ ಅವರು ಹೊರಗಿಂದು ತಿನ್ನೋದು ಇಷ್ಟನೂ ಪಡಲ್ಲ. ಮನೆಯದಾದ್ರೆ ಆರೋಗ್ಯನೂ ಇರ್ತದೆ, ಇದೂ ಇರ್ತದೆ. ನಾನು ಎಣ್ಣೆನೂ ಜಾಸ್ತಿ ಹಾಕಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ತರಕಾರಿ ಹಾಕಿ ನೂಡಲ್ಸ್ ಅಂತ ಮಾಡಿಕೊಡ್ತೀನಿ. ಅಂದರೆ ತರಕಾರಿನೂ ತಿಂತಾರೆ, ಅವ್ರಿಗೆ ಇಷ್ಟನೂ ಆಗತ್ತೆ. ಹಾಗೆ ಪಿಜ್ಜಾನೂ ಅಷ್ಟೇ. ಈ ಹುಡುಗರು ರೊಟ್ಟಿ ಗಿಟ್ಟಿ ಎಲ್ಲಿ ತಿಂತಾರತಿ, ರೊಟ್ಟಿ ತಿನ್ನೋದಿಲ್ಲಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ಇದು ಪಿಜ್ಜಾ ಟೈಪ್ ಮಾಡಿ ಅದನ್ನು ಕೊಟ್ಬಿಡ್ತೀನಿ. ಉಳ್ದಿದ್ದ ಚಪಾತಿ ಇದು ಕೂಡ ಅಷ್ಟೇ, ಅದಕ್ಕೆಲ್ಲ ಸ್ವಲ್ಪ ಬೆಣ್ಣೆ ಹಚ್ಚಿ ಅದ್ರ ಮೇಲೆ ಪಲ್ಯ ಗಿಲ್ಲ ಎಲ್ಲ ಹಾಕಿ ಮನೇಲಿ ಮಾಡಿದ್ದೆ ಸಾಸ್ ಹಾಕಿ ರೋಲ್ ಮಾಡಿ ಕೊಟ್ಬಿಟ್ರೆ ಅದು ಚಪಾತಿ ರೋಲ್, ಅದು ಕೂಡ ತಿಂತಾರೆ. ತರಕಾರಿನೂ ಹೊಟ್ಟೆಗೆ ಹೋಗುತ್ತೆ, ಎಲ್ಲನೂ ಹೊಟ್ಟೆಗೆ ಹೋಗುತ್ತೆ. ಹಾಗೆ ಕಾಳು ಕೂಡ ಹಾಕ್ತೀನಿ ನಾನು, ಕಾಳು ತಿಂತಾರೆ. ಈಗಿನ ಮಕ್ಕಳು ಕಾಳು ಎಲ್ಲಿ ತಿಂತಾರೆ ಹೇಳ್ರಿ? ಕಾಳಿಗೆ ಹಾಕಿ ಏನು ಮಾಡ್ತೀಯಮ್ಮ? ಬೇಳೆ ಅಂಥೇಳಿ ಮಾಡ್ತೀನಿ, ಅದ್ರಾಗೆ ಎಲ್ಲ ಕಾಳುಗಳು ಹಾಕ್ತೀನಿ. ಅದರಿಂದ ಅದಕ್ಕೆ ರುಚಿನೂ ಜಾಸ್ತಿ ಆಗ್ತದೆ, ಹುಡುಗರಿಗೆ ಪ್ರೋಟೀನೂ ಜಾಸ್ತಿ ಸಿಗ್ತದೆ. ನಾನು ಪನ್ನೀರ್ ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ತೀನಿ. ಹಾಗಾಗಿ ಪನ್ನೀರ್ ರೋಲು,
ಪನ್ನೀರ್ ಪಲ್ಯ ಅಂಥೇಳಿ ಮಾಡ್ತೀನಿ. ಅವ್ರಿಗೆ ಅದು ಕೂಡ ಇಷ್ಟ ಆಗುತ್ತೆ, ಪ್ರೋಟೀನೂ ಸಿಗುತ್ತೆ, ಮನೇಲಿ ಮಾಡಿದ್ದು ತಿಂತಾರೆ. ಹಾಗಾಗಿ ಹೊರಗಿನಕ್ಕಿಂತ ಮನೆಯಲ್ಲೇ ಆದಷ್ಟು ಮಾಡಿಕೊಡ್ತೀನಿ ನಾನು. ಅಯ್ಯೋ ಇದೊಳ್ಳೆ ಚಲೋ ಇದೆ ಬಿಡಮ್ಮ. ಹೌದು, ಹಾಗೆ ನಿಮಗೆಲ್ಲರಿಗೂ ಕೂಡ ಜೀರ್ಣಕ್ಕೂ ಚಲೋ ಅದು. ಅದಕ್ಕೆ ನಾನು ಕೇಳಕ್ಕೆ ಬಂದಿದ್ದು, ನಿಮಗೂ ಮಾಡ್ತೀನಿ ಅಂತ. ಸರಿ ಹೇಳಮ್ಮ, ನಾನು ತಿಂತೀನಿ ಹಂಗಾರೆ. ಇಷ್ಟೆಲ್ಲ ಚಲೋ ಇದ್ರೆ ಮನೆಯಾಗಿಂದಂದರೆ ನಮಗೂ ಪಚನ ಆಗ್ತದೆ, ಆರೋಗ್ಯಕ್ಕೂ ಒಳ್ಳೆಯದು. ನಾನು ತಿಂತೀನಿ. ಸರಿ ಅತ್ತೆ, ಹಾಗಾದರೆ ನಾನು ಮಾಡ್ತೀನಿ. ಸರಿ ಅಮ್ಮ. ಹಾಯ್ ಫ್ರೆಂಡ್ಸ್, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.